ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿಯಲ್ಲಿ ಕಳೆದ 2 ದಿನಗಳಿಂದ ಸಂಭ್ರಮ ಮನೆ ಮಾಡಿತ್ತ. ಕಾರಣ ಮೂವರು ಶಕ್ತಿ ದೇವತೆಗಳಾದ ಶ್ರೀ ಕಾಟೇರಮ್ಮ, ದೊಡ್ಡಮ್ಮ, ಯಲ್ಲಮ್ಮ ದೇವಿಯರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮತ್ತು ವಿಮಾನಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಋತ್ವಿಕರ ವೇದಘೋಷಗಳೊಂದಿಗೆ ವಿವಿಧ ಹೋಮ ಹವನಗಳನ್ನು ಆಯೋಜಿಸಲಾಗಿತ್ತು. ಜನವರಿ 22ರ ಗುರುವಾರ ಮತ್ತು 23ರ ಶುಕ್ರವಾರದಂದು ಭಕ್ತಾದಿಗಳ ಸಹಕಾರದೊಂದಿಗೆ ನೂತನವಾಗಿ ನಿರ್ಮಿಸಿರುವ ದೇವಾಲಯದಲ್ಲಿ 3 ದೇವಿಯರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮತ್ತು ವಿಮಾನಗೋಪುರದ ಕುಂಭಾಭಿಷೇಕ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು. ಜನವರಿ 22ರ ಗುರುವಾರದಂದು ಸಂಜೆ 4 ಗಂಟೆಗೆ ಮಂಗಳವಾದ್ಯ, ವೇದಪಾರಾಯಣ, ಗಂಗಾಪೂಜೆ, ಗೋಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ವಾಚನ, ದೇವನಾಂದಿ, ಪಂಚಗವ್ಯ ಸ್ನಪನ, ಬಿಂಬಶುದ್ಧಿ, ರಕ್ಷಾಸೂತ್ರ ಧಾರಣೆ, ಕಳಶ ಸ್ಥಾಪನೆ, ವಾಸ್ತು ಹೋಮ, ರಾಕ್ಷಘ್ನ ಹೋಮ, ದಿಗ್ನಲಿ, ಜಲಾಧಿವಾಸ, ಕ್ಷೀರಾಧಿವಾಸ, ಪುಷ್ಪಾಧಿವಾಸ, ಫಲಾಧಿವಾಸ, ರತ್ನಾಧಿವಾಸ, ಧಾನ್ಯಾಧಿವಾಸದ ಜೊತೆಗೆ ನಿದ್ರಾಕಳಶ ಸ್ಥಾಪನೆ, ಅಷ್ಟಾವಧವ ಸೇವೆ ನೆರವೇರಿಸಿ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು 23ರ ಶುಕ್ರವಾರದಂದು ಬೆಳಗ್ಗೆ 5 ಗಂಟೆಗೆ ಮಂಗಳವಾದ್ಯ, ವೇದಪಾರಾಯಣ, ಗುರುಗಣಪತಿ ಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನೀಲನ ಕಳಶಾರ್ಚನೆ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ದುರ್ಗಾ ಹೋಮ, ತತ್ವನ್ಯಾಸ, ಕಲಾನ್ಯಾಸ ಹೋಮ, ದೀಕ್ಷಾರಕ ಹೋಮ ಹಾಗೂ ಪ್ರತಿಷ್ಠಾಂಗ ಶಾಂತಿ ಹೋಮಗಳು ನೆರವೇರಿದ್ವು. ಗೋದರ್ಶನ, ದರ್ಪಣಾವಲೋಕನ, ಕಳಶ ವಿಸರ್ಜನೆ ನೆರವೇರಿಸಿ ಮಧ್ಯಾಹ್ನ 12:10ರಿಂದ 12:40ರೊಳಗೆ ವಿಮಾನಗೋಪುರಕ್ಕೆ ಕುಂಭಾಭಿಷೇಕ, ದೇವರಿಗೆ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನೆರವೇರಿಸಿ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇಲ್ಲಿ ಮಹೇಶ್ ಏನು ಎಲ್ಲ ಸೇರಿಕೊಂಡು ಒಳ್ಳೆ ದೇವಸ್ಥಾನ ಮಾಡೋದು ಭಾಳ ಪ್ರತ್ಯೇಕಗಳು ಅವಾಗೆಲ್ಲ ಅವಾಗೆಲ್ಲ ಒಳ್ಳೆ ಆಯುಷ್ ಐಶ್ವರ್ಯ ಅವೆಲ್ಲ ಕೊಡಲಿಲ್ಲ ಶ್ರಮ ಪಟ್ಟಿದ್ರು ಮತ್ತು ಅವಾಗೆಲ್ಲ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ದೇವರು ಒಳ್ಳೆಯದಾಗಲಿ ಅಂತ ಈ ಜಾಗ ಫ್ರೀಯಾಗಿ ಕೊಟ್ಟು ಈ ದೇವಸ್ಥಾನ ಮಾಡಿಕೊಂಡು ಅವ್ರನ್ನ ಅಭಿನಂದಿಸಬೇಕಾಗ್ತದೆ. ದೇವರು ಒಳ್ಳೇದು ಮಾಡಲಿ. ಈ ಎಲ್ಲ ಕೈಂಕರ್ಯವನ್ನ ಆಗಮುಕ್ತ ಪ್ರಕಾರ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿದ್ದು ಆಕಲತಿಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೆ ಅನ್ನಪ್ರಸಾದ ಆಯೋಜಿಸಲಾಗಿತ್ತು. 2 ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.